ಮೈಸೂರು ಮೂಲದ ಕಂಟೈನರ್ ಚಾಲಕ ಶಂಕರ್ ಮೇಲೆ ಫೈರಿಂಗ್ ಆಗಿದೆ. ಭಯದಿಂದ ಪೊಲೀಸರಿಗೂ ಮಾಹಿತಿ ನೀಡದೆ ತೆರಳಿದ್ದ ಚಾಲಕ ಶಂಕರ್. ಲಾರಿ ಚಾಲಕ ಶಂಕರ್ನನ್ನ ಠಾಣೆಗೆ ಕರೆಸಿಕೊಂಡು ದೂರು ತೆಗೆದುಕೊಂಡಿದ್ದಾರೆ ಪೊಲೀಸರು. ಬಳಿಕ ಉದ್ಯಮಿಯ ಪುತ್ರನನ್ನ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ಮಂಡ್ಯ ಡಿವೈಎಸ್ಪಿ ಕಚೇರಿಯಲ್ಲಿ ವಿಚಾರಣೆ ನಡೆಸಿರುವಂತಹ ಪೊಲೀಸರು ಮಂಡ್ಯ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಈಗಾಗಲೇ ಕೇಸನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಯಾರು ಈ ರೀತಿಯಾಗಿ ಮಾಡಿದ್ರಲ್ಲ, ದರೋಡೆ ಮಾಡೋದಕ್ಕೆ ಯಾರು ಯತ್ನಿಸಿದ್ರಲ್ಲ, ಅಂದ್ರೆ ಉದ್ಯಮಿಯ ಪುತ್ರ, ಆತನನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ರು. ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೂಡ ಆಬ್ವಿಯಸ್ಲಿ ಪಡೆದುಕೊಂಡಿರ್ತಾರೆ. ಯಾವಾಗ ಈ ಕಂಟೈನರ್ ಚಾಲಕ ಶಂಕರ ಮೇಲೆ ಫೈರಿಂಗ್ ನಡೆಯುತ್ತೋ, ಎಲ್ಲಿ ನನ್ನ ಕೊಂದು ಬಿಡ್ತಾರೋ ಅಂತ ಹೇಳಿ ಭಯದಿಂದ ಅಟ್ಲೀಸ್ಟ್ ಪೊಲೀಸರಿಗೆ ಮಾಹಿತಿಯನ್ನು ಕೊಡಬೇಕಾಗಿತ್ತು. ಆದರೂ ಕೂಡ ಅದು ಆಗಲಿಲ್ಲ. ಯಾಕಂತಂದ್ರೆ ಜೀವವನ್ನ ರಕ್ಷಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆತ ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ. ಭಯದಿಂದ ಪೊಲೀಸರಿಗೆ ಮಾಹಿತಿಯನ್ನು ನೀಡದೆ ಏಕಾಏಕಿಯಾಗಿ ಅಲ್ಲಿಂದ ತೆರಳಿತ ಚಾಲಕ ಶಂಕರ್. ಆಮೇಲೆ ಈ ಒಂದು ಮಾಹಿತಿ ಯಾವಾಗ ಪೊಲೀಸರಿಗೆ ಗೊತ್ತಾಯಿತು, ತದನಂತರ ಆತನನ್ನು ಕರೆಸಿಬಿಟ್ಟು ದೂರನ್ನು ತೆಗೆದುಕೊಂಡಿದ್ದಾರೆ ಪೊಲೀಸರು. ಹೇಗಾಯಿತು, ಎಷ್ಟು ಜನ ಇದ್ರು, ಎಷ್ಟು ಗಂಟೆಗೆ ಆಯಿತು, ಎಷ್ಟು ಗಂಟೆಗೆ ನಿಮ್ಮ ಮೇಲೆ ಫೈರಿಂಗ್ ಮಾಡಿದ್ರು, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಗಮನಿಸಿದಾಗೆ ಹೇಳಿ ಕೇಳಿ ಉದ್ಯಮಿಯ ಪುತ್ರ ಬೇರೆ, ಆಸ್ತಿ ಅಂತ ಬೇಜಾನಿರುತ್ತೆ, ಅಂಥದ್ರಲ್ಲಿ ಈ ರೀತಿಯಾಗಿ ದರೋಡೆ ಮಾಡಬೇಕು ಅಂತ ಯಾಕೆ ಯತ್ನಿಸಿದ ಅಂತ ಹೇಳಿ? ದೀಪ, ಏನು ಇದು ಬೆಳಗಿನ ಜಾವ 4:30 ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಅಂತ ಹೇಳ್ತಾರೆ. ಮಂಡ್ಯದ ಪ್ರತಿಷ್ಠಾ ಹೋಟೆಲ್ ಆದಂತಹ ಅಮರಾವತಿ ಹೋಟೆಲ್ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು. ಯಾಕೆ ಅಂತಂತಂದ್ರೆ ಈಗ ಒಂದು ಘಟನೆಯಲ್ಲಿ ಭಾಗಿಯಾಗಿರುವಂತದ್ದು ಖ್ಯಾತ ಉದ್ಯಮಿಯ ಮಗ ಅಂತ ಹೇಳಿ ತಿಳಿದು ಬರ್ತಾ ಇರುವಂತದ್ದು. ಆದ್ರೆ ಇನ್ನೂ ಕೂಡ ಪೊಲೀಸ್ನವರು ನಿಖರವಾಗಿ ಯಾರ ಹೆಸರನ್ನು ಕೂಡ ಬಾಯ್ಬಿಟ್ಟಿಲ್ಲ. ಯಾಕೆಂದ್ರೆ ತಡರಾತ್ರಿವರೆಗೂ ಕೂಡ ಖ್ಯಾತ ಉದ್ಯಮಿ ಮಗನನ್ನ ಪೊಲೀಸ್ ಠಾಣೆಗೆ ಕರೆಸಿ ಎಸ್ಪಿ ಹಾಗೂ ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ ವಿಚಾರಣೆ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಜೊತೆಗೆ ಈ ಒಂದು ಪ್ರಕರಣ ಏನಂತಂದ್ರೆ ಮಂಡ್ಯ, ಬೆಂಗಳೂರು ಮತ್ತೆ ಮೈಸೂರು ಹೈವೇಲಿ ಹೋಗ್ತಿದ್ದಂತಹ ಒಂದು ಮೆಡಿಸಿನ್ ತುಂಬಿದಂತಹ ಕಂಟೈನರ್ ನ ಅಡ್ಡಗಟ್ಟುವ ಒಂದು ಪ್ರಯತ್ನವನ್ನ ಇವರು ಮಾಡಿರ್ತಾರೆ. ಆ ಒಂದು ಪ್ರಯತ್ನವನ್ನ ಯಾಕೆ ಮಾಡಿದ್ರು ಅನ್ನೋದು ಕೂಡ ಇದಕ್ಕೂ ಕೂಡ ತಿಳಿದು ಬಂದಿಲ್ಲ. ಆ ವಿಚಾರವಾಗಿ ಪೊಲೀಸ್ನವರು ತನಿಖೆಯನ್ನು ಕೈಗೊಂಡಿದ್ದಾರೆ. ಆದ್ರೆ ಈವರೆಗೂ ಕೂಡ ಏನು ಸೀದಾ ಮೈಸೂರಿಗೆ ತೆರಳಿದಂತಹ ಆ ಒಂದು ಟ್ರಕ್ ನ ಚಾಲಕ ನಂತರ ಅಲ್ಲಿ ಮೈಸೂರಿನಲ್ಲಿ ವಿಚಾರವನ್ನು ಮುಗಿಸ್ತಾನೆ. ತದನಂತರ ಇದು ಮಂಡ್ಯ ಭಾಗದಲ್ಲಿ ನಡೆದಿರುವಂತಹ ಘಟನೆ ಆಗಿದ್ದ ಕಾರಣ ಮಂಡ್ಯ ಪೊಲೀಸರಿಗೆ ಮಾಹಿತಿ ಬರುತ್ತೆ. ಮಂಡ್ಯ ಪೊಲೀಸರಿಗೆ ತನಿಖೆಗೆ ಮುಂದಾಗಿದ್ದಾರೆ. ದೀಪ, ಪ್ರವೀಣ, ಗಮನಿಸಿದಾಗ ಈಗ ಲಾರಿ ಚಾಲಕರ ಮೇಲೆ ಫೈರಿಂಗ್ ಆಗಿದೆ, ಆತನ ಆರೋಗ್ಯ ಸ್ಥಿತಿಗತಿ ಹೇಗಿದೆ? ಮತ್ತೊಂದು ಕಡೆ ಈಗ ದೂರು ಕೊಡಕ್ ಬಂದಂತಹ ಸಂದರ್ಭದಲ್ಲಿ ಏನೆಲ್ಲ ಆತ ಪ್ರಸ್ತಾಪ ಮಾಡಿದ್ನ ಅಂತ ಹೇಳಿ ಪೊಲೀಸರು ಮುಂದೆ? ದೀಪ, ಈಗ ಏನು ಲಾರಿ ಚಾಲಕ ದೂರು ದಾಖಲು ಮಾಡಿದ್ದಾನೆ ಅಂತ ಹೇಳಿ ಮಾಹಿತಿ ಬರ್ತಾ ಇರುವಂತದ್ದು. ಆದ್ರೆ ಇದೀಗ ಇನ್ನೂ ಕೂಡ ಆ ಚಾಲಕನ ಬಗ್ಗೆ ಯಾವುದೇ ರೀತಿಯಾದ ಮಾಹಿತಿಯನ್ನ ಏನು ಪೊಲೀಸರು ಬಿಟ್ಟಿಲ್ಲ. ಇನ್ನು ಕೂಡ ವಿಚಾರಣಾ ಹಂತದಲ್ಲಿ ಇರುವುದರಿಂದ ಎಲ್ಲವನ್ನು ಕೂಡ ಏನು ಗೌಪ್ಯವಾಗಿ ಇಟ್ಟಿರುವಂತದ್ದು ಪೊಲೀಸ್ನವರು. ವಿಚಾರಣೆ ಮುಗಿದ ನಂತರ ಸಂಪೂರ್ಣ ಮಾಹಿತಿಯನ್ನ ಕೊಡುವುದಾಗಿ ಪೊಲೀಸ್ ಇಲಾಖೆ ತಿಳಿಸಿದೆ. ದೀಪಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ನೋಡಿ, ಇಲ್ಲಿ ಉದ್ಯಮಿಯ ಪುತ್ರನ ಹೆಸರನ್ನ ಕೂಡ ಈಗ ಇಲ್ಲಿ ಪ್ರಸ್ತಾಪ ಮಾಡಲಾಗಿಲ್ಲ. ಬಹಳ ಗೌಪ್ಯವಾಗಿ ತನಿಖೆಯನ್ನು ನಡೆಸೋದಕ್ಕೂ ಕೂಡ ಮುಂದಾಗ್ತಿದ್ದಾರೆ ಪೊಲೀಸರು. ಅಂದ ಹಾಗೆ ಈಗ ಲಾರಿ ಚಾಲಕನ ಮೇಲೆ ಈಗ ಫೈರಿಂಗ್ ಆಗಿದೆ, ಆತನ ಆರೋಗ್ಯ ಸ್ಥಿತಿಗತಿ ಅದು ಕೂಡ ನಿಗೂಢವಾಗಿದೆ. ಆತ ಏನೆಲ್ಲ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಯಾಕಂತಂದರೆ ದೂರು ಕೊಡಕ್ಕೆ ಹೋಗಿದ್ನಲ್ಲ, ಆಬ್ವಿಯಸ್ಲಿ ಈಗ ದೂರು ಕೊಡಬೇಕಾದ್ರೆ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಆತ ಕೊಟ್ಟಿರ್ತಾನೆ. ಸೊ ಅವೆಲ್ಲವೂ ಕೂಡ ತನಿಖೆ ನಂತರ ಮತ್ತಷ್ಟು ವಿಚಾರಗಳು ಗೊತ್ತಾಗಬೇಕಾಗಿದೆ.